ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಲಿದಾನವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಹಲವು ವರ್ಷಗಳಿಂದ ಆಗಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಪ್ರತ್ಯುತ್ತರವಾಗಿ ಒಂದು ಕಡೆ ಬಾಂಗ್ಲಾದೇಶದ ನುಸುಳುಕೋರರ ಹಾವಳಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ TMC ಪಕ್ಷದ ಕಾರ್ಯಕರ್ತರ ಅಟ್ಟಹಾಸ, ಇದೆಲ್ಲದರಿಂದ ಆ ಪಶ್ಚಿಮ ಬಂಗಾಳದ ಜನ ಬೇಸತ್ತಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಇವೆಲ್ಲವೂ ಕೂಡ ಇತಿಶ್ರೀ ಆಗಿರುವಂಥದ್ದು. ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು ಪಶ್ಚಿಮ ಬಂಗಾಳದ ಪ್ರಜ್ಞಾವಂತ ಮತದಾರರು ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ. ಹಿಂದುತ್ವದ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರಬೇಕನ್ನುವ ಅಪೇಕ್ಷೆ ಏನಿತ್ತು, ಅಪೇಕ್ಷೆ ಇವತ್ತು ನನಸಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿ ಅಸ್ಸಾಂ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಕಿತ್ತು ಒಗಿಬೇಕು ಅನ್ನುವ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷ ಆದಿಯಾಗಿ ಅವರ ಮಿತ್ರ ಪಕ್ಷಗಳು ಅಲ್ಲೂ ಕೂಡ ಒಂದು ಷಡ್ಯಂತ್ರ ನಡೆಸಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಆದರೆ ಅಸ್ಸಾಮಿನ ಮುಖ್ಯಮಂತ್ರಿಗಳೇನಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಅವರ ಒಂದು ದಿಟ್ಟ ನಾಯಕತ್ವ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಪಿ ಅಲ್ಲೂ ಕೂಡ ಜನ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡಿ 100ರ ಗಡಿ ಅಸ್ಸಾಂ ರಾಜ್ಯದಲ್ಲಿ ದಾಟಿರ್ತಕ್ಕಂಥದ್ದು. ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಲಿದಾನವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಹಲವು ವರ್ಷಗಳಿಂದ ಆಗಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಪ್ರತ್ಯುತ್ತರವಾಗಿ ಒಂದು ಕಡೆ ಬಾಂಗ್ಲಾದೇಶದ ನುಸುಳುಕೋರರ ಹಾವಳಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ TMC ಪಕ್ಷದ ಕಾರ್ಯಕರ್ತರ ಅಟ್ಟಹಾಸ, ಇದೆಲ್ಲದರಿಂದ ಆ ಪಶ್ಚಿಮ ಬಂಗಾಳದ ಜನ ಬೇಸತ್ತಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಇವೆಲ್ಲವೂ ಕೂಡ ಇತಿಶ್ರೀ ಆಗಿರುವಂಥದ್ದು. ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು ಪಶ್ಚಿಮ ಬಂಗಾಳದ ಪ್ರಜ್ಞಾವಂತ ಮತದಾರರು ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ. ಹಿಂದುತ್ವದ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರಬೇಕನ್ನುವ ಅಪೇಕ್ಷೆ ಏನಿತ್ತು, ಅಪೇಕ್ಷೆ ಇವತ್ತು ನನಸಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿ ಅಸ್ಸಾಂ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಕಿತ್ತು ಒಗಿಬೇಕು ಅನ್ನುವ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷ ಆದಿಯಾಗಿ ಅವರ ಮಿತ್ರ ಪಕ್ಷಗಳು ಅಲ್ಲೂ ಕೂಡ ಒಂದು ಷಡ್ಯಂತ್ರ ನಡೆಸಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಆದರೆ ಅಸ್ಸಾಮಿನ ಮುಖ್ಯಮಂತ್ರಿಗಳೇನಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಅವರ ಒಂದು ದಿಟ್ಟ ನಾಯಕತ್ವ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಪಿ ಅಲ್ಲೂ ಕೂಡ ಜನ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡಿ 100ರ ಗಡಿ ಅಸ್ಸಾಂ ರಾಜ್ಯದಲ್ಲಿ ದಾಟಿರ್ತಕ್ಕಂಥದ್ದು. ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಲಿದಾನವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಹಲವು ವರ್ಷಗಳಿಂದ ಆಗಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಪ್ರತ್ಯುತ್ತರವಾಗಿ ಒಂದು ಕಡೆ ಬಾಂಗ್ಲಾದೇಶದ ನುಸುಳುಕೋರರ ಹಾವಳಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ TMC ಪಕ್ಷದ ಕಾರ್ಯಕರ್ತರ ಅಟ್ಟಹಾಸ, ಇದೆಲ್ಲದರಿಂದ ಆ ಪಶ್ಚಿಮ ಬಂಗಾಳದ ಜನ ಬೇಸತ್ತಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಇವೆಲ್ಲವೂ ಕೂಡ ಇತಿಶ್ರೀ ಆಗಿರುವಂಥದ್ದು. ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು ಪಶ್ಚಿಮ ಬಂಗಾಳದ ಪ್ರಜ್ಞಾವಂತ ಮತದಾರರು ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ. ಹಿಂದುತ್ವದ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರಬೇಕನ್ನುವ ಅಪೇಕ್ಷೆ ಏನಿತ್ತು, ಅಪೇಕ್ಷೆ ಇವತ್ತು ನನಸಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ.
ಅದೇ ರೀತಿ ಅಸ್ಸಾಂ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಕಿತ್ತು ಒಗಿಬೇಕು ಅನ್ನುವ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷ ಆದಿಯಾಗಿ ಅವರ ಮಿತ್ರ ಪಕ್ಷಗಳು ಅಲ್ಲೂ ಕೂಡ ಒಂದು ಷಡ್ಯಂತ್ರ ನಡೆಸಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಆದರೆ ಅಸ್ಸಾಮಿನ ಮುಖ್ಯಮಂತ್ರಿಗಳೇನಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಅವರ ಒಂದು ದಿಟ್ಟ ನಾಯಕತ್ವ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಪಿ ಅಲ್ಲೂ ಕೂಡ ಜನ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡಿ 100ರ ಗಡಿ ಅಸ್ಸಾಂ ರಾಜ್ಯದಲ್ಲಿ ದಾಟಿರ್ತಕ್ಕಂಥದ್ದು. ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಲಿದಾನವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಹಲವು ವರ್ಷಗಳಿಂದ ಆಗಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಪ್ರತ್ಯುತ್ತರವಾಗಿ ಒಂದು ಕಡೆ ಬಾಂಗ್ಲಾದೇಶದ ನುಸುಳುಕೋರರ ಹಾವಳಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ TMC ಪಕ್ಷದ ಕಾರ್ಯಕರ್ತರ ಅಟ್ಟಹಾಸ, ಇದೆಲ್ಲದರಿಂದ ಆ ಪಶ್ಚಿಮ ಬಂಗಾಳದ ಜನ ಬೇಸತ್ತಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಇವೆಲ್ಲವೂ ಕೂಡ ಇತಿಶ್ರೀ ಆಗಿರುವಂಥದ್ದು. ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು ಪಶ್ಚಿಮ ಬಂಗಾಳದ ಪ್ರಜ್ಞಾವಂತ ಮತದಾರರು ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ. ಹಿಂದುತ್ವದ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರಬೇಕನ್ನುವ ಅಪೇಕ್ಷೆ ಏನಿತ್ತು, ಅಪೇಕ್ಷೆ ಇವತ್ತು ನನಸಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿ ಅಸ್ಸಾಂ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಕಿತ್ತು ಒಗಿಬೇಕು ಅನ್ನುವ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷ ಆದಿಯಾಗಿ ಅವರ ಮಿತ್ರ ಪಕ್ಷಗಳು ಅಲ್ಲೂ ಕೂಡ ಒಂದು ಷಡ್ಯಂತ್ರ ನಡೆಸಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಆದರೆ ಅಸ್ಸಾಮಿನ ಮುಖ್ಯಮಂತ್ರಿಗಳೇನಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಅವರ ಒಂದು ದಿಟ್ಟ ನಾಯಕತ್ವ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಪಿ ಅಲ್ಲೂ ಕೂಡ ಜನ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡಿ 100ರ ಗಡಿ ಅಸ್ಸಾಂ ರಾಜ್ಯದಲ್ಲಿ ದಾಟಿರ್ತಕ್ಕಂಥದ್ದು. ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಲಿದಾನವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಹಲವು ವರ್ಷಗಳಿಂದ ಆಗಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಪ್ರತ್ಯುತ್ತರವಾಗಿ ಒಂದು ಕಡೆ ಬಾಂಗ್ಲಾದೇಶದ ನುಸುಳುಕೋರರ ಹಾವಳಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ TMC ಪಕ್ಷದ ಕಾರ್ಯಕರ್ತರ ಅಟ್ಟಹಾಸ, ಇದೆಲ್ಲದರಿಂದ ಆ ಪಶ್ಚಿಮ ಬಂಗಾಳದ ಜನ ಬೇಸತ್ತಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಇವೆಲ್ಲವೂ ಕೂಡ ಇತಿಶ್ರೀ ಆಗಿರುವಂಥದ್ದು. ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು ಪಶ್ಚಿಮ ಬಂಗಾಳದ ಪ್ರಜ್ಞಾವಂತ ಮತದಾರರು ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ. ಹಿಂದುತ್ವದ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರಬೇಕನ್ನುವ ಅಪೇಕ್ಷೆ ಏನಿತ್ತು, ಅಪೇಕ್ಷೆ ಇವತ್ತು ನನಸಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿ ಅಸ್ಸಾಂ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಕಿತ್ತು ಒಗಿಬೇಕು ಅನ್ನುವ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷ ಆದಿಯಾಗಿ ಅವರ ಮಿತ್ರ ಪಕ್ಷಗಳು ಅಲ್ಲೂ ಕೂಡ ಒಂದು ಷಡ್ಯಂತ್ರ ನಡೆಸಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಆದರೆ ಅಸ್ಸಾಮಿನ ಮುಖ್ಯಮಂತ್ರಿಗಳೇನಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಅವರ ಒಂದು ದಿಟ್ಟ ನಾಯಕತ್ವ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಪಿ ಅಲ್ಲೂ ಕೂಡ ಜನ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡಿ 100ರ ಗಡಿ ಅಸ್ಸಾಂ ರಾಜ್ಯದಲ್ಲಿ ದಾಟಿರ್ತಕ್ಕಂಥದ್ದು.